ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ಪುಷ್ಪಾ ಸದಾಶಿವಯ್ಯ. ಎಲ್ಲ ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ. ನಾನು ಈಗ ಸಿಂಪಲ್ಲಾಗಿ ಒಂದು ಪನ್ನೀರ್ ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ತೀನಿ. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ಮುಂಚೆ ಒಂದು ಸ್ವರಜತಿ ಹಾಡ್ತೀನಿ. ಅದು ಹಂಸಧ್ವನಿ ರಾಗದಲ್ಲಿದೆ. ಸ್ವರಜತಿ. ಸಾ ನಿ ಪ ಗರಿ ಸರಿ ಸರಿ ಗ ಪ ನಿ ಸಾ ನಿ ಪ ಗರಿ ಸರಿ ಸರಿ ಗ ಪ ನಿ ಸರಿ ಗ ಪನಿ ಪನಿ ಪ ಗರಿ ನಿ ಪ ಸ ರಿ ಗ ಪ ನಿ ಸರಿ ಗ ಸಾ ನಿ ಪ ಗರಿ ಸರಿ ಸರಿ ಗ ಪ ನಿ ಸಾ ಗರಿ ಸ ನಿ ಪರಿ ಸ ನಿ ಪ ಗ ನಿ ಪ ಗರಿ ಗ ಸಾ ಪ ಗ ಪ ನಿ ರಿ ಸಾ ನಿ ಪ ಗರಿ ಸರಿ ಸರಿ ಗ ಪ ನಿ ಸಾ ನಿ ಸ ಪಾ ನಿ ಪ ಗ ಪ ಸ ನಿ ಪಾ ನಿ ಗ ಪ ಗರಿ ನಿ ಗರಿ ಗ ಪ ರಿ ಗ ನಿ ಗರಿ ನಿ ಪಾ ಗರಿ ಸಾ ನಿ ಪ ಗ ಪ ನಿ ಸಾ ನಿ ಪ ಗರಿ ಸ ನಿ ಸರಿ ಗ ಪ ನಿ ಸಾ ನಿ ಸ ಪ ನಿ ಗ ಪ ಸಾ ನಿ ಪ ನಿ ಗ ಪ ರಿ ಗ ಪ ಗರಿ ಗ ನಿ ರಿ ನಿ ಪ ಸ ಪ ಗರಿ ಗರಿ ಪ ಗರಿ ಸಾ ನಿ ಪ ಗರಿ ಸ ನಿ ಸರಿ ಗ ಪ ನಿ ಸಾ ಪ ಸ ಗ ಪ ನಿ ಪ ಗ ಪ ಗರಿ ಗರಿ ನಿ ರಿ ಸ ನಿ ಪ ಸ ಸರಿ ರಿ ಗ ಗ ಪ ಸಾ ಪ ಸ ಗರಿ ಗ ನಿ ಗರಿ ಸ ನಿ ಪ ಗ ಪ ರಿ ಸಾ ಸ ಪ ಪ ಸಾ ಸ ಸ ಗ ಪ ರಿ ಸಾ ನಿ ಪ ಗರಿ ಸರಿ ಸರಿ ಗ ಪ ನಿ ಸಾ ನಿ ಪ ಗರಿ ಸರಿ ಸರಿ ಗ ಪ ನಿ. ಈಗ ಪನ್ನೀರ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತು ನಾನು ಪನ್ನೀರ್ ಗ್ರೇವಿನ ಹೇಗೆ ಸಿಂಪಲ್ಲಾಗಿ ಈಸಿಯಾಗಿ ಮಾಡೋದು ಅಂತ ತೋರಿಸ್ತೀನಿ. ಬಾಣಲೆಗೆ ಫಸ್ಟೇ ಸ್ವಲ್ಪ ಬೆಣ್ಣೆ ಹಾಕಿಟ್ಕೊಂಡಿದ್ದೀನಿ. ಬೆಣ್ಣೆ ಕರಗ್ತಾ ಇದ್ದ ಹಾಗೇ 200 ಗ್ರಾಮ್ ಪನ್ನೀರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಿಧಾನವಾಗಿ ಫ್ರೈ ಮಾಡಿ ಸಣ್ಣ ಉರಿನಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ. ಅಂದರೆ ಬೆಳಗಿನ ಸಮಯದಲ್ಲಿ ಸಮಯ ಜಾಸ್ತಿ ಇರಲ್ಲ, ಈಸಿನೂ ಆಗಿರಬೇಕು, ರುಚಿಯಾಗಿಯೂ ಇರಬೇಕು. ಹಾಗಾಗಿ ಎಲ್ಲ ಮೊದಲೇ ತಯಾರಿ ಮಾಡಿಟ್ಕೊಂಡು ಮಾಡ್ತಾ ಇದ್ದೀನಿ. ಬಾಣಲೆಗಷ್ಟು ಬೆಣ್ಣೆ ಹಾಕಿ ಈಗ ಪನ್ನೀರ್ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಇದು ಇಷ್ಟು ಫ್ರೈ ಆದ ತಕ್ಷಣ ತೆಗೆದು ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಳ್ತೀನಿ. ಅದೇ ಬಾಣಲಿಗೆ 1-2 ಚಮಚ ನಾವು ದಿನ ಅಡುಗೆಗೆ ಯಾವ ಆಯಿಲ್ ಉಪಯೋಗಿಸ್ತೀವೋ ಅದು ಆ ಆಯಿಲ್ನ ಹಾಕಿ ಒಂದೊಂದಾಗಿ ನಾನು ರೆಡಿ ಮಾಡಿಟ್ಕೊಂಡಿರೋ ಮಸಾಲೆಗಳನ್ನು ಹಾಕಿ ಹುರಿತೀನಿ. ಫಸ್ಟು ಸ್ವಲ್ಪ ಚಕ್ಕೆ, ಸಣ್ಣದೊಂಚೂರು ಚಕ್ಕೆ, ಒಂದು ಅರ್ಧ ಇಂಚು ಚಕ್ಕೆ, ಆಮೇಲೆ ಅದಕ್ಕೆ ಗೋಡಂಬಿ, ಆಮೇಲೆ ಅಂದರೆ ಒಂದು ಹಿಡಿ ಗೋಡಂಬಿ, ಒಂದು ಹಿಡಿ ಬಾದಾಮಿ ಸ್ವಲ್ಪ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದರ ಜೊತೆಗೇ ಒಂದು 5-6 ಬೇಳೆ ಬೆಳ್ಳುಳ್ಳಿ, ಆಮೇಲೆ 2 ಹಸಿಮೆಣಸಿನ್ಕಾಯಿನ ಮುರಿದು ಹಾಕ್ತೀನಿ. ಇದಿಷ್ಟು ಚೆನ್ನಾಗಿ ಹುರಿಬೇಕು. ಒಂದೆರಡು ನಿಮಿಷ
ಹುರಿದಾದ ತಕ್ಷಣ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗಬೇಕು ಅಂತ ಈ ಥರ ಮಾಡ್ತಾಯಿದ್ದೀನಿ ನಾನು. ಇದು ಸ್ವಲ್ಪ ಬೆಂದು ಬಂದ ತಕ್ಷಣ ಒಂದು ಮೀಡಿಯಮ್ ಸೈಜ್ 2 ಈರುಳ್ಳಿ, ಮೀಡಿಯಮ್ ಸೈಜು 2 ಈರುಳ್ಳಿ, ಈಗ ಈರುಳ್ಳಿ ಇಷ್ಟು ಬೆಂದ ಕೂಡಲೇ ಆ ಫ್ಲೇಮ್ ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡು ಕಡಿಮೆ ಇಟ್ಕೊಂಡು 2 ಮೀಡಿಯಮ್ ಸೈಜ್ ಟೊಮ್ಯಾಟೊ ಮೊದಲೇ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತೀನಿ. ಅದು ಕೂಡ ಚೆನ್ನಾಗಿ ಬೇಯಬೇಕು, ಒಂದು 2 ನಿಮಿಷ 3 ನಿಮಿಷ ಬೇಯಬೇಕು. ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಬೇಯಬೇಕು. ಈಗ ಈರುಳ್ಳಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಕೊನೆಯದಾಗಿ ಖಾರದ ಪುಡಿ 1-2 ಚಮಚ ತೊಗೊಂಡಿದ್ದೀನಿ ನಾನು, ಮತ್ತು ಒಂದು ಅರ್ಧ ಚಮಚ ಅರಿಶಿನ ಇಷ್ಟು ಹಾಕಿ ಮಿಕ್ಸ್ ಮಾಡಬೇಕು. ಮೆಣಸಿನ್ಕಾಯಿ ಹಾಕೋರು, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದಾದರೆ ಒಂದು 5-6 ಮೆಣಸಿನ್ಕಾಯಿ ಹಾಕಬೇಕು. ಯಾಕಂದರೆ ಮೊದಲೇ 2 ಹಸಿ ಮೆಣಸಿನ್ಕಾಯಿ ಬೇರೆ ಹಾಕ್ಕೊಂಡಿರ್ತೀವಿ. ಅದ್ರ ಜೊತೆಗೆ ಕೊನೆಗೆ ಕಸೂರಿ ಮೇಥಿ ಒಂದು ಅರ್ಧ ಚಮಚ ಹಾಕಿ ಎಲ್ಲ ಸೇರಿಸಿ ಒಟ್ಟಿಗೆ ಮಿಕ್ಸ್ ಮಾಡಿ ತೆಗೆದು ಆರೋಕ್ಕೆ ಇಡಬೇಕು. ಹುರಿದಿಟ್ಟಿರೋ ಮಸಾಲೆನ ಅಂದರೆ ಈರುಳ್ಳಿ ಟೊಮ್ಯಾಟೊ ಎಲ್ಲ ಸೇರಿ ಮಾಡಿರೋದನ್ನು ತಣ್ಣಗೆ ಮಾಡಿ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ರುಬ್ಬಿ ಅಂದರೆ ನುಣ್ಣಗೆ ರುಬ್ಬಿ ಹುರಿದಿರೋ ಬಾಣಲಿಗೆ ಹಾಕಿ ನಮಗೆ ಬೇಕಾದಷ್ಟು ಕನ್ಸಿಸ್ಟೆನ್ಸಿ ಹಾಕಿ ನೀರು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಈಗ ಈ ಗ್ರೇವಿ ಚೆನ್ನಾಗಿ ಬೇಯ್ತಾ ಇದೆ. ಈ ಸಮಯದಲ್ಲಿ ನಾವು ಮೊದಲೇ ತುಪ್ಪ ಅಥವಾ ಬೆಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋ ಪನ್ನೀರನ್ನು ಸೇರಿಸಿ ಮತ್ತೊಂದು 2 ನಿಮಿಷ ಬೇಯೋಕ್ಕೆ ಬಿಟ್ಟು, ಆ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಅಂದರೆ ಹೆಚ್ಚು ಕಡಿಮೆ ಒಂದು ಅರ್ಧ ಚಮಚ ಸಾಲ್ಟ್ ಹಾಕಿ, ಉಪ್ಪು ಅವರವ್ರ ಟೇಸ್ಟ್, ಒಂದು 2 ನಿಮಿಷ ಬಾಯ್ಲ್ ಮಾಡಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಒಂದು 2 ನಿಮಿಷ ಅದು ಎಲ್ಲ ಚೆನ್ನಾಗಿ ಕೂಡ್ಕೊಳ್ಳುತ್ತೆ. ಸ್ಟವ್ ಆಫ್ ಮಾಡಿ ಇದು ಬಾಯ್ಲ್ ಆಗಿ ಸ್ವಲ್ಪ ಆರಿದಾಗ ಗ್ರೇವಿ ಇನ್ನು ಸ್ವಲ್ಪ ಗಟ್ಟಿಯಾಗುತ್ತೆ. ಯಾಕಂದರೆ ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಹಾಕಿರ್ತೀವಲ್ಲ, ಅದು ತಣ್ಣಗಾದಾಗ ಸ್ವಲ್ಪ ಗಟ್ಟಿ ಬರುತ್ತೆ. ಚಪಾತಿ ಜೊತೆಗೆ ಸವಿಯೋದಕ್ಕೆ ತುಂಬ ರುಚಿ ಇರುತ್ತೆ. ಈ ಗ್ರೇವಿನ ಚಪಾತಿ ಮತ್ತು ಗೀ ರೈಸು ಮತ್ತು ನೀರು ದೋಸೆ ಎಲ್ಲದರ ಜೊತೆಗೂ ಚೆನ್ನಾಗಿರುತ್ತೆ. ನಾನಿವತ್ತು ಚಪಾತಿ ಜೊತೆಗೆ ಮಾಡಿದ್ದೀನಿ ಬೆಳಗಿನ ತಿಂಡಿಗೆ. ಚಪಾತಿ ಜೊತೆ ಪನ್ನೀರ್ ಗ್ರೇವಿ ರೆಡಿಯಾಗಿದೆ. ಇದ್ರ ಜೊತೆಗೆ ಈರುಳ್ಳಿ ಒಳ್ಳೆ ಕಾಂಬಿನೇಷನ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ. ಎಲ್ರಿಗೂ ನಮಸ್ಕಾರ.